ಸರೋಜ್ ನಗರ ಕಾನ್ಸ್ಟಿಟ್ಯೂನ್ಸಿ HBR ಲೇಔಟ್ ವಾರ್ಡ್ ನಂಬರ್ 24 ಇಸ್ಕಾನ್ ಟೆಂಪಲ್ ಗ್ರೌಂಡಲ್ಲಿ ಇವತ್ತು ಲೆಟ್ಸ್ ಬಿ ದ ಚೇಂಜ್ ಅಂದರೆ NGO ಕಡೆಯಿಂದ ನಮ್ಮ ಕಸ ವಿಂಗಡಣೆ ಮಾಡೋದರ ಅರಿವು ಮೂಡಿಸ್ಕೊಂಡು ನಾವು ಆಲ್ಮೋಸ್ಟ್ 1 ವೀಕಿಂದ ಎಲ್ಲ ವಾರ್ಡಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ಆಡಿಯೋ ಕ್ಲಿಪ್ ಮಾಡಿ ಪಬ್ಲಿಕ್ಕು ರೆಸಿಡೆನ್ಸ್ ಅವರಿಗೆ RW ಮೆಂಬರ್ಸಿಗೆ ಅರಿವು ಮೂಡಿಸಿದ್ದೀವಿ. 23ನೇ ತಾರೀಕು ನವಂಬರಲ್ಲಿ ಈ ಗ್ರೌಂಡಲ್ಲಿ ಲೆಟ್ಸ್ ಬಿ ದ ಚೇಂಜ್ NGOs ಅವರು ಡೆಮೋ ಹಾಕಿದ್ದಾರೆ. ಅಂದರೆ ನಮ್ಮ ರೀಯೂಸ್ ಆಗುವಂಥ ವಸ್ತುಗಳು, ಕ್ಲಾತ್ ಆಗಲಿ, ಸೋಫಾ ಸೆಟ್ಸ್ ಆಗಲಿ, ಕರ್ಟನ್ಸ್ ಆಗಲಿ, ಈ ವೇಸ್ಟ್, ಈ ಎಲೆಕ್ಟ್ರಾನಿಕ್ ಐಟಮ್ ಆಗಲಿ, ಪ್ಲಾಸ್ಟಿಕ್ಸ್ ಆಗಲಿ, ಎಲ್ಲ ಥರದ ರೀಸೈಕಲ್ ಏನು ಮಾಡ್ಬೋದು ಅಂಥ ವಸ್ತುಗಳನ್ನು ಇವತ್ತು ಇಲ್ಲಿ ಬಲ್ಕಲ್ಲೇ ಕಲೆಕ್ಷನ್ ಮಾಡಿ ಅಥವಾ ಮನೆಯಿಂದೇ ನಾವು ಅರಿವು ಮೂಡಿಸಿದಂಥ ಡೋರ್ ಟು ಡೋರ್ ಕಲೆಕ್ಷನಲ್ಲಿ ರೆಸಿಡೆನ್ಸ್ ಅವರು ಬಂದು ಇಲ್ಲಿ ಅವರಿಗೆ ಡಿಪಾಸಿಟ್ ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಅವರು ಹೇಗೆ ನಾವು ವಿಂಗಡಣೆ ಮಾಡಬೇಕು, ಅದನ್ನು ರೀಸೈಕಲ್ ಹೇಗೆ ಮಾಡ್ತಾ ಇದ್ದೀವಿ ಅಂತ ಡೆಮೋ ಬೇರೆ ಅವರು ಕೊಡ್ತಾ ಇದ್ದಾರೆ. ಇದೊಂದು ಜನರಿಗೆ ಒಳ್ಳೆ ಅರಿವು ಮೂಡಿಸ್ತಾ ಇದ್ದಾರೆ. ಈ ಥರ ಎಲ್ಲ ಪಬ್ಲಿಕ್ ಅವರು TV ಚಾನಲಲ್ಲಿ ಬರ್ತಾ ಇದೆ. ಅವರು ಯಾವ್ಯಾವ RW ಮೆಂಬರ್ ಗ್ರೂಪಲ್ಲಿ ಇದ್ದಾರೆ, NGOs ಇದ್ದಾರೆ, ಅವರು ಒಬ್ಬರಿಂದ ಒಬ್ಬರು ಹಂಚ್ಕೊಂಡು ಅಕ್ಕಪಕ್ಕದವರಿಗೂ ಈ ಥರದ ವಿಷಯಗಳನ್ನು ಅರಿವು ಮೂಡಿಸಿ ಇವ್ರ ಜೊತೆ ಕೈ ಜೋಡಿಸಿ ಈ ಥರದ ವಸ್ತುಗಳನ್ನು ಅವರಿಗೆ ಕೊಟ್ಟರೆ ನಮ್ಮ ಸೊಸೈಟಿಲಿ ಆಗಲಿ ನಮ್ಮ ವಾರ್ಡಲ್ಲಿ ಆಗಲಿ ಕಸ ವಿಂಗಡಣೆ ಮಾಡೋದರಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಮನೆ ಕಸದಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ, ಕ್ಲಾತು, ಬಕೆಟ್ಸು, ಪ್ಲಾಸ್ಟಿಕ್ಕು, ಚೇರ್ಸು, ವೇಸ್ಟು. ಅದನ್ನು ಸಪ್ರೇಟ್ ಮಾಡಿ ಇವರಿಗೆ ಬಲ್ಕಲ್ಲಿ ಕೊಟ್ಟರೆ ಇವರು ಅದನ್ನು ತುಂಬ ಚೆನ್ನಾಗಿ ರೀಸೈಕಲ್ ಮಾಡಿ ಕೊಡ್ತಾರೆ. ಸರ್, ಇವಾಗ ಜಾಸ್ತಿ ಮನೆಯಲ್ಲಿ ಜಾಸ್ತಿ ಬೇರೆ ಫೋಟೋಗಳು ತೊಗೊಂಬಂದ್ಬಿಡ್ತಾರಲ್ಲ. ಹಾಂ, ಅದು ಕೂಡ ಇವರು ಈ ದೇವ್ರದ್ದು ಫೋಟೋ ಕೂಡ ತಗೊಳ್ತಾ ಇದ್ದಾರೆ. ಆಮೇಲೆ ಯೂಸ್ ಆಗದ ಚೇರ್ಗಳು, ಸ್ಟೂಲ್ಗಳು ಕಟ್ಟಾಗಿದ್ದು ತುಂಬ ಜನ ಏನು ಮಾಡ್ತಾರೆ, ಗಾರ್ಬೇಜ್ ಜೊತೆನೇ ಹಾಕಿಬಿಡ್ತಾರೆ. ಹೆದರ್ಕೊಂಡು ಜನರಿಗೆ ಕೊಡದೆ ರಾತ್ರಿ ಹೊತ್ತಲ್ಲಿ ಡಂಪ್ ಮಾಡಿಬಿಡ್ತಾರೆ. ಅದನ್ನು ಸರ್ಕಾರ ಆಲ್ರೆಡಿ CC ಕ್ಯಾಮ್ರಾ ಇಟ್ಕೊಂಡು ರಾತ್ರಿ ಡಂಪ್ ಮಾಡಿದ್ರು ಅವ್ರ ಮನೆ ಬಂದು ತಿರ್ಗಾ ನಾವು ಡಂಪ್ ಮಾಡ್ತಾರಲ್ಲ. ಅದೊಂದು ಈಗ ಡ್ರೈವ್ ನಡೀತಾ ಇತ್ತು. ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಜನರಿಗೂ ಅದರಲ್ಲಿ ಟೆನ್ಷನ್ ಆಗುತ್ತೆ. ಆಮೇಲೆ ಪಬ್ಲಿಕ್ಕಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ಈ ಥರ ಮಾಡಿದ್ರೆ ಜನರೇ ಎಚ್ಚೆತ್ಕೊಳ್ಬೇಕು. ನಮ್ಮ ಕಸ ನಮ್ಮ ಜವಾಬ್ದಾರಿ, ನಮ್ಮ ಸ್ವಚ್ಛತೆಯನ್ನು ನಾವೇ ಕಾಪಾಡಿಕೊಳ್ಳೋದ್ರಿಂದ ಎಲ್ಲ ಜನರಿಗೆ ಅರಿವು ಮೂಡಿಸ್ಕೊಂಡು ಈ ಥರ NGOs ಲೆಟ್ಸ್ ಬಿ ದ ಚೇಂಜ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇದು MLP ಮಲ್ಟಿಲೇಯರ್ ಪ್ಲಾಸ್ಟಿಕ್. ಇದರಲ್ಲಿ ಕುರ್ಕುರೆ ನಾವು ತಿಂತೀವಲ್ಲ ಡೈಲಿ, ಕುರ್ಕುರೆ, ಚಾಕ್ಲೇಟು, ಆ ಪೇಪರಲ್ಲಿ ಈ ಥರ ಮಾಡ್ತೀವಿ. ಅದು ಕಾರ್ಡ್ಬೋರ್ಡ್ ಥರ ಅದನ್ನು ನಾವು ಸ್ಕೂಲ್ ಟೇಬಲ್ ಥರ ಮಾಡಿಬಿಟ್ಟು ಡೊನೇಟ್ ಮಾಡೋದು ಸ್ಕೂಲ್ಗೆ. ಆ ಥರ ಅಂತ ಯೂಸ್ಫುಲ್ ಆಗುತ್ತೆ ಅಂತ. ಅಂದರೆ ಲ್ಯಾಂಡ್ ಫಿಲ್ಗೆ ಏನಾಗ್ದಿರ ಅಂತ ಈ ಥರ ಮಾಡ್ತೇವೆ ಸರ್. ಇವತ್ತು ಇಸ್ಕಾನ್ ದೇವಸ್ಥಾನ ಬಂದರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಸರ್? ನಾವು ಇವತ್ತು ಇಸ್ಕಾನ್ ಟೆಂಪಲ್ ಆ ಥರ ಒಂದು 15 ದಿನಕ್ಕೆ ಒಂದು ದಿನ ಬೇರೆ ಕಡೆ ಮಾಡ್ತಾಯಿದ್ದೀವಿ ಸರ್. ಅದು ರೀಪಾಸ್ಪೋರ್ಟ್ ಡ್ರೈವ್ ಅಂದರೆ 10 ಡಿವಿಷನಲ್ಲಿ ಮಾಡೋದು ಸರ್. ನಾವು ಮೊದಲು ಮೊನ್ನೆ ಲಾಸ್ಟ್ ವೀಕಲ್ಲೇ ಉಡಿಯಲ್ಲಿ ಮಾಡಿದ್ವಿ, ಇಲ್ಲಿ ಇವಾಗ ಕಚರ್ಕನಲ್ಲಿ, ನೆಕ್ಸ್ಟು BTM ಲೇಔಟ್ ಆ ಥರ ಮಾಡ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ. ನಾವು ಲೆಟ್ಸ್ ಬಿ ದ ಚೇಂಜ್ NGO ಇಂದ ಇವತ್ತು 4ನೇ ರೀಪರ್ಪಸ್ ಡ್ರೈವ್ ಈವೆಂಟನ್ನು ಆರ್ಗನೈಸ್ ಮಾಡಿದ್ದೇವೆ. ರೀಪರ್ಪಸ್ ಡ್ರೈವಲ್ಲಿ ನಾವು ಏನು ಮಾಡ್ತೇವೆ ಅಂದರೆ BBMPಯಲ್ಲಿ ಡೈಲಿ ಕಲೆಕ್ಟ್ ಮಾಡಿದಿರುವಂಥ ವೇಸ್ಟ್ಗಳೆಲ್ಲ, ಅಂದರೆ ಫೋಟೋ ಫ್ರೇಮ್ಗಳಾಗಿರ್ಬೋದು, ಹಾಸಿಗೆಗಳು, ಇಂಥ ಎಲ್ಲ ವೇಸ್ಟ್ಗಳನ್ನು ನಾವು ಇವತ್ತು ಕಲೆಕ್ಟ್ ಮಾಡ್ತಿದ್ದೇವೆ. ಈ ಡ್ರೈವ್ಗಳಲ್ಲಿ ನಾವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಕೌಂಟರ್ ಇದೆ. ಈ ರಿಜಿಸ್ಟ್ರೇಷನ್ ಕೌಂಟರಲ್ಲಿ ರಿಜಿಸ್ಟರ್ ಮಾಡಿ ಲೇಟರ್ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಈ ಥರ ವೇಸ್ಟ್ಗಳನ್ನ ಸಪ್ರೇಟಾಗಿ ಸಾರ್ಟ್ ಮಾಡಿಬಿಟ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿರ್ತೇವೆ. ಥರ್ಡ್ ಒನ್ನಲ್ಲಿ ನಾವು ಇಲ್ಲಿ ಅವೇರ್ನೆಸ್ ಸ್ಟಾಲ್ ಇಟ್ಟಿದ್ದೇವೆ. ಈ ಅವೇರ್ನೆಸ್ ಸ್ಟಾಲಲ್ಲಿ ನಾವು ಕಸಗಳನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು ಅಂತಂದ್ಬಿಟ್ಟು ಒಂದು ಥ್ರೂ ಇಂಟ್ರಾಕ್ಟಿವ್ ಗೇಮ್ಸ್, ಈ ಥರ ಕಾರ್ಡ್ಗಳು ಇಟ್ಟಿದ್ದೇವೆ. ಇಂಟ್ರಾಕ್ಟಿವ್ ಗೇಮ್ ಥ್ರೂ ನಾವು ಜನಗಳಿಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಇಲ್ಲಿ DWCC ಮಾಡೆಲ್ ಅಂದರೆ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಮಾಡೆಲ್ ಇದೆ. ಇದರಲ್ಲಿ ವೇಸ್ಟ್ಗಳೆಲ್ಲ ಬಂದಿರೋದನ್ನು ಡಿಫ್ರೆಂಟ್ ಟೈಪ್ಸ್ ಆಗಿ ಹೇಗೆ ಪೆಲೆಟ್ಸ್ಗಳನ್ನು ಮಾಡಿ ಮತ್ತೆ ರೀಸೈಕಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ. ಹಾಗೆ ಕೊನೆಯದಾಗಿ ನಮ್ಮಲ್ಲಿ ಅಪ್ಸೈಕಲ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ಅಂದರೆ ವೇಸ್ಟನ್ನು ನಾವು ಹೇಗೆ ಯೂಸ್ ಮಾಡಿಬಿಟ್ಟು ಹೊಸ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ. ವಿ ಹೋಪ್ ಎಲ್ಲರೂ ಜನಗಳು ಈ ಸತಿ ಈ ಡ್ರೈವ್ಗೆ ಪಾರ್ಟಿಸಿಪೇಟ್ ಮಾಡಿ ಆದಷ್ಟು ಹೆಚ್ಚು ನಮ್ಮ ಬೆಂಗಳೂರನ್ನ ಕ್ಲೀನ್ ಸಿಟಿಯಾಗಿ ಮಾಡಲಿಕ್ಕೆ ಒಂದು ಹೆಜ್ಜೆನ ತೊಗೊಳ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿರುದ್ಧ್ ಅಂತ. ನಾನು ಲೆಟ್ಸ್ ಬಿ ದ ಚೇಂಜ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತೀನಿ.
ಸೊ ಇವತ್ತು ನಾವು ರೀಪರ್ಪಸ್ ಡ್ರೈವ್ 4th ಲೊಕೇಶನ್ನಲ್ಲಿದ್ದೀವಿ HBR ಲೇಔಟಲ್ಲಿ. ಉದ್ದೇಶ ಏನಂದರೆ ಈ ಡ್ರೈವ್ ಮಾಡೋದು, ಈ ಬಲ್ಕಿ ವೇಸ್ಟ್ ಅಂತ ನಾವೇನೇನು ಕರಿತೀವಿ, ಇವಾಗ ಸೋಫಾ ಸೆಟ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಬಲ್ಕಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಶೂಸ್ ಆಗಿರ್ಬೋದು, ಅಥವಾ ಗ್ಲಾಸ್ಗಳಾಗಿರ್ಬೋದು, ಮ್ಯಾಟ್ರಿಸಸ್ ಆಗಿರ್ಬೋದು. ಸೊ ಇಂಥದ್ದೆಲ್ಲ ಏನಾಗುತ್ತೆ, ನಾವು ಪ್ರತಿದಿನ ಬರುವಂಥ ಗಾಡಿಗೆ ಕೊಡೋಕ್ಕಾಗಲ್ಲ. ಏಕೆಂದರೆ ಅದು ಸೈಜಲ್ಲಿ ದೊಡ್ಡದಿರುತ್ತೆ, ಶೇಪಲ್ಲೂ ದೊಡ್ಡದಿರುತ್ತೆ. ಅದು ಒಂದು ಹಾಕೊಂಡ್ರೆ ಗಾಡಿ ತುಂಬೋಗೋ ಥರ ಪರಿಸ್ಥಿತಿ ಇರುತ್ತೆ. ಆ ಕಾರಣದಿಂದ ಅದಕ್ಕೆ ಒಂದು ಕಲೆಕ್ಷನ್ ಡ್ರೈವ್ ಮಾಡಬೇಕು, ಅದಕ್ಕೆ ನಾವು ಕಲೆಕ್ಷನ್ ಮಾಡಿ ರೀಸೈಕ್ಲಿಂಗಿಗೆ ಹೆಂಗೆ ಕಳಿಸ್ಬೇಕು ಅನ್ನೋದರಲ್ಲಿ ಒಂದಷ್ಟು ರೀಸೈಕ್ಲಿಂಗ್ ಪಾರ್ಟ್ನರ್ಸು ಈ DWCC ನಡೆಸ್ತಿರೋವಂಥವ್ರನ್ನೆಲ್ಲ ಜೊತೆ ಸೇರಿಸಿ ನಾವು ಈ ರೀಪರ್ಪಸ್ ಡ್ರೈವ್ ಅಂತ ಮಾಡ್ತಿದ್ದೀವಿ. ಇದು ಮೇಯ್ನ್ ಉದ್ದೇಶ ಏನಂದರೆ, ಜನಕ್ಕೆ ಒಂದು ಅವಕಾಶ, ನಿಮ್ಮಲ್ಲಿ ಈ ಥರ ಬಲ್ಕಿ ವೇಸ್ಟ್ ಇತ್ತು ಅಂದರೆ ನೀವು ಬಂದು ಇಲ್ಲಿ ಕೊಡಬಹುದು ಅಂತ. ಇದರಲ್ಲಿ ನಮ್ಮ ಸಂಸ್ಥೆ ಒಂದೇ ಅಲ್ಲ, ನಮ್ಮ ಸರ್ಕಾರದ ಬೆಂಬಲ ತುಂಬ ಚೆನ್ನಾಗಿದೆ. ನಮ್ಮ BSWML ಮತ್ತು GBA ಜೊತೆ ಸೇರಿ ಯಾವ್ಯಾವ ರೀಸೈಕ್ಲಿಂಗ್ ಪಾರ್ಟ್ನರ್ಸ್, ನಮ್ಮ ಹಸಿರು ದಳ ಮತ್ತು ಕಾರ್ಪೊರೇಟ್ ಪಾರ್ಟ್ನರ್ ನಮ್ಮ OSB ಇಂಡಿಯಾ ಮತ್ತು ನಮ್ಮ ಥ್ರಿಫ್ಟಿಂಗ್ ಪಾರ್ಟ್ನರ್ ಇಕೋಕ್ರೂ ಎಲ್ಲರೂ ಜೊತೆ ಸೇರಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಯಾಕೆ ಅಂದರೆ ಜನಕ್ಕೆ ಬಲ್ಕಿ ವೇಸ್ಟ್ ಡಿಸ್ಪೋಸ್ ಮಾಡೋಕ್ಕೆ ಒಂದು ಪರಿಹಾರ ಮೂಡಿಸ್ಬೇಕು ಮತ್ತು ಇದನ್ನು ಹೆಚ್ಚಿನ ಜಾಗಗಳಲ್ಲಿ ತೊಗೊಂಡು ಹೋಗಬೇಕು ಅನ್ನೋದೇ ಒಂದು ಉದ್ದೇಶ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಚಂದ್ರಶೇಖರ್. ಹಸಿರು ದಳ NGO ಕಡೆಯಿಂದ ಇವತ್ತು ವಾರ್ಡ್ ನಂಬರ್ 29 ಕಾಚರಾಕ್ನಹಳ್ಳಿಯಲ್ಲಿ ರೀಪರ್ಪಸ್ ಕಲೆಕ್ಷನ್ ಡ್ರೈವ್ ಮಾಡ್ತಾ ಇದ್ದೀವಿ. ನಾವು ಬಂದು ಇಲ್ಲಿ ವೇಸ್ಟೇಜ್ ಏನು ಪ್ರೋಸೆಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ಕಸನ ಯಾವ ಥರ ಮನೆಯಿಂದ ಸಂಗ್ರಹಣೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ಹಸಿ ಕಸ, ಒಣ ಕಸ ಮತ್ತು ಬಯೋಮೆಡಿಕಲ್ ವೇಸ್ಟು ಮತ್ತು ಈ ವೇಸ್ಟು ಮೆಟೀರಿಯಲ್ಲು ಕಲೆಕ್ಷನ್ ಮಾಡ್ತೀವಿ. ಇದು ಬಂದು ವೆಟ್ ವೇಸ್ಟಲ್ಲಿ ಹೂವು, ಎಲೆ, ಸೊಪ್ಪು, ತರಕಾರಿ, ಕಿಚನ್ ವೇಸ್ಟು, ಫ್ರೂಟ್ಸ್ ವೇಸ್ಟು, ವೆಜಿಟೇಬಲ್ ವೇಸ್ಟ್ ಎಲ್ಲ ಬರುತ್ತೆ. ಅದನ್ನು ನಾವು ಕಾಂಪೋಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಬಂದು ಕಾಂಪೋಸ್ಟಿಂಗ್ ಮಾಡಿ ಅದನ್ನು ಬಯೋಗ್ಯಾಸ್ಗೆ ಬಳಕೆ ಮಾಡ್ತಾರೆ. ಮತ್ತು ಇದು ಡ್ರೈ ವೇಸ್ಟ್ ಏನಿದೆ, ಮಿಲ್ಕ್ ಕವರು, ಶಾಂಪು ಕವರು, ನ್ಯೂಸ್ ಪೇಪರು, ಮ್ಯಾಗ್ಝಿನ್ನು, ವಾಟರ್ ಬಾಟಲು, ಪೆಟ್ ಬಾಟ್ಲು, ಈ ಥರ ಎಲ್ಲ ಡ್ರೈ ವೇಸ್ಟ್ ಒಣ ತ್ಯಾಜ್ಯ ಏನು ಬರುತ್ತೆ ಅದನ್ನೆಲ್ಲ ನಮ್ಮ DWCCಗೆ ತೊಗೊಂಬರ್ತೀವಿ. ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಿಗೆ ತೊಗೊಂಬರ್ತೀವಿ. ಅಲ್ಲಿ ಕ್ಯಾಟಗರಿ ವೈಸು ಸಗ್ರಿಗೇಷನ್ ಮಾಡ್ತಾರೆ. ಪೆಟ್ ಬಾಟ್ಲ್ ಒಂದು ಕಡೆಗೆ, ಕಾರ್ಡ್ಬೋರ್ಡ್ ಒಂದು ಕಡೆಗೆ, ನ್ಯೂಸ್ ಪೇಪರ್ ಒಂದು ಕಡೆಗೆ, ಕ್ಲಾತು, ಗ್ಲಾಸು, ಐರನ್ನು ಎಲ್ಲ ಕ್ಯಾಟಗರಿ ವೈಸು ಡಿವೈಸ್ ಮಾಡಿ ಅದನ್ನು ರೀಸೈಕ್ಲಿಂಗ್ಗೆ ಕಳಿಸ್ಕೊಡ್ತಾರೆ. ಮತ್ತು ಅದು ಲಾಸ್ಟಲ್ಲಿ ಏನಿದೆ ವೇಸ್ಟೇಜು ಅದನ್ನ ಸೈಂಟಿಫಿಕ್ ಆಗಿ ಲ್ಯಾಂಡ್ಫಿಲ್ಗೆ ಕಳಿಸ್ಕೊಡ್ತಾರೆ. ಮತ್ತು ಕನ್ಸ್ಟ್ರಕ್ಷನ್ ಡೆಮೊಲೇಷನ್ ಕೂಡ ಅದೊಂದು ಕಳಿಸ್ಕೊಡ್ತಾರೆ. ಅದಕ್ಕೆ ಚಪ್ಪು ಮತ್ತು ಅದು ವೇಸ್ಟೇಜನ್ನು ಕನ್ಸ್ಟ್ರಕ್ಷನ್ ಡೆಮೊಲೇಷನ್ ಕೂಡ ಕಳಿಸ್ಕೊಡ್ತಾರೆ. ಮತ್ತು ಬಯೋಮೆಡಿಕಲ್ ವೇಸ್ಟ್ ಅಂದರೆ ಎಕ್ಸ್ಪೈರ್ಡ್ ಟ್ಯಾಬ್ಲೆಟ್ಸು, ಮೆಡಿಸನ್ನು, ಸಿರಪ್ಪು, ಇಂಜೆಕ್ಷನ್ನು, ಪ್ಲಾಸ್ಟರು ಈ ಥರ ಏನು ಬರುತ್ತೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿಕೊಂಡು ಸೈಂಟಿಫಿಕ್ ಆಗಿ ಹೊರಗಡೆ ಅದನ್ನು ಸೈಂಟಿಫಿಕ್ ಆಗಿ ಬರ್ನಿಂಗ್ ಮಾಡೋಕ್ಕೆ ಆಗುತ್ತೆ. ಮತ್ತು ಈ ವೇಸ್ಟ್ ಅಂದರೆ ಇವಾಗ TV ಮತ್ತು ಫ್ರಿಜ್ ಆಗಿರ್ಬೋದು, ಚಾರ್ಜರು, ಬಲ್ಪು ಇದೆಲ್ಲ ಏನಿದೆ ಅದನ್ನ ಕಲೆಕ್ಷನ್ ಮಾಡಿಕೊಂಡು ಅದನ್ನು ಕೆಲವನ್ನ ರೀಯೂಸ್ ಮಾಡಿಕೊಂಡು ಅದನ್ನು ವರ್ಕ್ ಆಗೋದನ್ನು ಕೆಲವನ್ನ ಎಲ್ಲ ಇನ್ನು ಮಿಕ್ಕಿದ್ದನ್ನು ಪ್ರೊಸೆಸರ್ ಮಾಡ್ತಾರೆ.